ಅಂಜನಾದೇವಿಯು ಆಂಜನೇಯನಿಗೆ ಜನ್ಮ ನೀಡಿದಂತಹ ಅಂಜನಾದ್ರಿ ಬೆಟ್ಟ ಇದೇ ಜಿಲ್ಲೆಯಲ್ಲಿದೆ. ಇದು ಕೊಪ್ಪಳ. ವೆಲ್ಕಮ್ ಟು ದ ಸಿರೀಸ್ ಆಫ್ ಗಂಧದ ಗುಡಿ. ಇದು ರಾಜ್ಯೋತ್ಸವದ ಸಂಭ್ರಮ 24. ಕವಿರಾಜ ಮಾರ್ಗದಲ್ಲಿ ಈ ಜಿಲ್ಲೆಯನ್ನ ಕೋಪಣ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಇಲ್ಲಿನ ಕಿನ್ನಾಳ್ ಪ್ರದೇಶವು ಕಟ್ಟಿಗೆಯ ಆಟಿಕೆ ಗೊಂಬೆಗಳಿಗೆ ಹೆಸರುವಾಸಿಯಾಗಿದೆ. ಈ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಈ ಜಿಲ್ಲೆಯ ಹಿರೇಬೆಣಕಲ್ನಲ್ಲಿ ಶಿಲಾಯುಗದ ಕಲ್ಮಣೆ ಸಮಾಧಿಗಳನ್ನ ನೋಡಬಹುದು. ಇಲ್ಲಿನ ಗವಿಮಠದಲ್ಲಿ ಅಶೋಕನ ಶಾಸನಗಳು ದೊರೆತಿವೆ. ಅಷ್ಟೇ ಅಲ್ಲದೆ ಈ ಗವಿಮಠದ ಗವಿಸಿದ್ದೇಶ್ವರ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಎಂದು ಸಹ ಕರೆಯುತ್ತಾರೆ. ವಿಜಯನಗರ ಅರಸರ ಮೊದಲ ರಾಜಧಾನಿ ಈ ಜಿಲ್ಲೆಯ ಆನೆಗುಂದಿ. ಆಂಜನೇಯನ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟ ಇದೇ ಜಿಲ್ಲೆಯಲ್ಲಿದೆ. ಈ ಜಿಲ್ಲೆಯಲ್ಲಿ ವಾಲಿ ಸುಗ್ರೀವರ ಗುಹೆಗಳನ್ನ ಸಹ ನೋಡಬಹುದು. ಈ ಕೊಪ್ಪಳದ ಗಂಗಾವತಿಯನ್ನ ಭತ್ತದ ಕಣಜ ಅಂತ ಕರೀತಾರೆ ಮತ್ತು ಈ ಕೊಪ್ಪಳವನ್ನ ಕರ್ನಾಟಕದ ಜಮ್ಶೆಡ್ಪುರ್ ಅಂತ ಕರೀತಾರೆ. ಕಾರಟಗಿ ರೈಸ್ ಟೆಕ್ನಾಲಜಿ ಪಾರ್ಕ್, ಕಪಿಲತೀರ್ಥ ಜಲಪಾತ, ಅಂಜನಾದ್ರಿ ಬೆಟ್ಟ, ಬಹದ್ದೂರ್ ಬಂಡೆಕೋಟೆ, ಮುನಿರಾಬಾದ್ ಬ್ಯಾಕ್ ವಾಟರ್ಸ್ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು. ಇವಾಗ ನೀವ್ ಹೇಳಿ, ಕನ್ನಡದ ಶೇಕ್ಸ್ಪಿಯರ್ ಅಂತ ಯಾರನ್ನ ಕರೀತಾರೆ? ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ.